ಡಾನ್ಸ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಹೇಗೇಗೋ ಮನೆಗೆ ಬರ್ತಾಳೆ. ಸರಿಯಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಬರಕ್ಕೆ ಹೇಳು. ಊರಿನ ಜನ ಟಿವಿ ನೋಡ್ಕೊಂಡು ಅವಳನ್ನು ಎದುರುಗಡೆ ಹೊಗಳಬಹುದು, ಆದ್ರೆ ಹಿಂದೆ ಆಡ್ಕೊಳ್ಳೋದನ್ನ ಬಿಡಲ್ಲ. ಅರ್ಥ ಆಯ್ತಾ? ಸರಿಮಾ. ಅಯ್ಯೋ, ಲೇಟ್ ಆಯ್ತಾ? ನನಗೆ ಕಾಯ್ತಿದ್ರ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಯಾಕೆ ಎಷ್ಟು ಹೊತ್ತು? ಅಮ್ಮ, ಅದು ಹೋಗಿದ್ದೆ ಲೇಟ್ ಅಲ್ವಾ? ನೋಡಿ ಚಿಕ್ಕತ್ತೆ, ನಾವೇ ಇವಳಿಗೆ ಕೆಲಸ ಹೇಳಿ ಲೇಟಾಗಿ ಕಳ್ಸಿದೀವಿ ಅನ್ನೋ ಹಾಗೆ ಮಾತಾಡ್ತಿದ್ದಾಳೆ. ಹಾಗಲ್ಲ ಕಣೆ ಪಿಂಕಿ, ನಾಳೆ ಪರ್ಫಾರ್ಮೆನ್ಸ್ ಇದೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸಿದ್ರು. ಲಕ್ಕಿಗೂ ನಾಳೆ ಮ್ಯಾಚ್ ಇದೆ, ನಿನ್ಗೋಸ್ಕರ ಕಾಯ್ಕೊಂಡಿರ್ಬೇಕಾ ಅವನು? ಅಮ್ಮ, ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ನೀವು ಹೋಗಿರಿ, ನಾನು ಕರ್ಕೊಂಡು ಬರ್ತೀನಿ. ಗೀತಾ, ಬೇಗ ರೆಡಿ ಆಗಮ್ಮ. ಸರಿ ಮವ, ಬಂದೆ, ಬರ್ತೀನಿ. ಡಾನ್ಸ್ ಮಾಡ್ಬೇಕಾದ್ರೆ ಸರಿಯಾಗೇ ಇದ್ದೆ, ಇವಾಗ ಯಾಕೆ ಈ ತರ ನೋವು ಬರ್ತಾ ಇದೆ? ಓ, ಆವಾಗ ಬಿದ್ದಿದ್ದು ಇವಾಗ ನೋವಾಗ್ತಿದೆ. ರೆಡಿ ಆಗ್ಲೇಬೇಕು. ನೋವಾಗ್ತಿದೆ, ರೆಡಿ ಆಗಬೇಕು, ಲೇಟ್ ಆಗ್ತಿದೆ. ಏನು ಮಾಡಲಿ? ಹೆಂಗಾಗತ್ತಂಗೆ ರೆಡಿ ಆಗ್ತೀನಿ. ಲಕ್ಕಿ, ಗೀತಾ ಇಷ್ಟೊತ್ತಾದ್ರೂ ರೆಡಿ ಆಗ್ಲಿಲ್ವಾ? ಅವ್ನು ಇಲ್ಲೇ ನಿಂತಿದ್ದಾನಲ್ಲ ಭಾವ, ಅವ್ನಿಗೆ ಹೇಗೆ ಗೊತ್ತಿರುತ್ತೆ? ನಾವು ರೆಡಿ ಆಗೋದೇ ಲೇಟ್ ಅನ್ಕೋತಾ ಇದ್ವಿ, ಆದ್ರೆ ಗೀತಾ ನಮ್ಗಿಂತ ಡಬಲ್ ಟೈಮ್ ತಗೋತಾಳೆ, ಅದು ಇತ್ತೀಚೆಗೆ. ನಾನು ನೋಡ್ಕೊಂಡು ಬರ್ತೀನಿ. ನೀನೆಲ್ಲೋ ಹೋಗ್ತೀಯಾ? ಅವ್ರು ರೆಡಿ ಮಾಡ್ಸಕ್ಕ? ಸುಮ್ಮನೆ ನಿಂತ್ಕೋ. ಸುಮತಿ, ದೇವಸ್ಥಾನಕ್ಕೆ ಹೋಗೋಕೆ ಲೇಟ್ ಆಗುತ್ತೆ. ಹಾಗಾದ್ರೆ ನಾವು ಮುಂದೆ ಹೋಗ್ರೋಣ, ಬನ್ನಿ ಭಾವ. ಪೂಜೆ ಮಾಡಿಸ್ತಾ ಇರೋದು ಅವರಿಬ್ಬರ ಹೆಸರಿನಲ್ಲಿ, ಅವರೇ ಇಲ್ಲ ಅಂದ್ರೆ ಹೇಗೆ? ಹೌದು ಭಾವ, ದೇವಸ್ಥಾನಕ್ಕೆ ಹೊರಟಿದೀವಲ್ವಾ, ಹಿಂದೆ ಸರಿಬಾರ್ದು. ಬನ್ನಿ, ನಾವು ಹೊರಟಿರೋಣ, ಅವ್ರು ಆಮೇಲೆ ಬರ್ತಾರೆ. ದೊಡ್ಡಪ್ಪ, ನೀವು ಹೋಗಿರಿ, ನಾನು ಕರ್ಕೊಂಡು ಬರ್ತೀನಿ. ಸರಿ. ಗೀತಾ, ರೆಡಿನಾ? ಏನೇ ಇದು, ಸೀರೆ ಉಟ್ಕೊಳ್ಳೋ ಊಟ? ಅದು ಕೈ ತುಂಬಾ ನೋವ್ತಿದೆ ಲಕ್ಕಿಯವರೇ. ಏನಾಯ್ತು? ಬಾತ್ರೂಮಲ್ಲಿ ಬಿದ್ದಾಗಿತ್ತು. ಮತ್ತೆ ಡಾನ್ಸ್ ಪ್ರಾಕ್ಟೀಸ್ ಹೋಗಿದ್ದೆ? ಹೋಗಿದ್ದೆ, ಆದ್ರೆ ಅಲ್ಲಿ ಏನು ಗೊತ್ತಾಗ್ಲಿಲ್ಲ. ಇವಾಗ ತುಂಬಾ ನೋವ್ತಾ ಇದೆ. ದೇವಸ್ಥಾನಕ್ಕೆ ಲೇಟ್ ಆಯ್ತು ಅಂತ ಎಲ್ಲೋ ಹೊರಟ್ರು, ನಾವೇ ಉಳ್ಕೊಂಡಿರೋದು. ಹಿಂಗೆ ಹೋಗೋಕ್ಕಾಗತ್ತಾ? ನಾನು ಏನ್ ಮಾಡ್ಲಿ ಲಕ್ಕಿಯವರೇ, ಕೈ ತುಂಬಾ ನೋವ್ತಿದೆ. ಕರ್ಸಿ ರೆಡಿ ಮಾಡಿಸೋಣ ಅಂದ್ರೆ ಪಿಂಕಿ ಅತ್ತಿಗೆನೂ ಇಲ್ಲ, ಅಮ್ಮನೂ ಇಲ್ಲ. ಏನ್ ಮಾಡೋದು ಇವಾಗ? ಲೇಟ್ ಆಗ್ತಾ ಇದೆ. ನಂಗೂ ಗೊತ್ತಿಲ್ಲ. ತಿರುಗು. ನೀವ್ ತಲೆ ಬಾಚ್ತೀರಾ? ತಿರುಗು.
ಈ ಥರ ಎಲ್ಲ ಮಾಡಿದೆ ಅಂತ ಯಾರಿಗೂ ಹೇಳ್ಬೇಡ. ಗಂಡ ಹೆಂಡತಿ ಮಧ್ಯೆ ನಡೆಯೋ ವಿಚಾರನ ನಾನು ಯಾರ ಹತ್ರ ಯಾಕೆ ಹೇಳಲಿಲ್ಲ ಅವ್ರೆ? ಸರಿ ನಡಿ ಹೊರಡೋಣ. ಒಂದು ನಿಮಿಷ, ಬಿಂದಿಯಲ್ಲಿ ನಡಿ ಹೋಗೋಣ. ಆಲ್ರೆಡಿ ಲೇಟ್ ಆಗಿದೆ. ದೇವರು ಒಳಗಡೆನೆ ಸಿಗ್ತಾರೆ, ಇಲ್ಲೇನು ಬೇಡ್ಕೊತಾ ಇದೆಯಾ? ನಾನು ಯಾವಾಗ ಬೇಡ್ಕೊಂಡ್ರು ಎಲ್ಲಿ ಬೇಡ್ಕೊಂಡ್ರು ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ ಲಕ್ಕಿಯವರೇ. ನೀವು ಯಾವಾಗಲೂ ಗೆಲ್ತಾ ಇರಬೇಕು. ನಾಳೆ ಮ್ಯಾಚಲ್ಲೂ ನೀವು ಗೆದ್ರಿ ಅನ್ನೋ ವಿಷಯ ಕೇಳಿ ನಾನು ಖುಷಿ ಪಡಬೇಕು. ತುಂಬಾ ಥ್ಯಾಂಕ್ಸ್. ನೀವು ಕೈ ಮುಗಿದು ಬೇಡ್ಕೊಳ್ಳಿ. ಲಕ್ಕಿಯವ್ರೆ, ಏನ್ ಬೇಡ್ಕೊಂಡ್ರಿ? ಬೇಡ್ಕೊಂಡಿದ್ನ ಯಾರಿಗೂ ಹೇಳ್ಬಾರ್ದಂತೆ. ಹೆಂಡತಿ ಹತ್ರ ಹೇಳ್ಬೋದು ಲಕ್ಕಿಯವ್ರೆ. ಯಾರಿಗೂ ಹೇಳ್ಬಾರ್ದು. ನನಗ್ ಗೊತ್ತು ನೀವೇನ್ ಬೇಡ್ಕೊಂಡ್ರಿ ಅಂತ. ಏನು? ನಾನ್ DKDಲ್ ಗೆಲ್ಲಿ ಅಂತ ತಾನೇ? ನಾನು ಬೇಡ್ಕೊಂಡಿದ್ನ ಹೇಳ್ತಾ ಇದೆಯೋ ಅಥವಾ ಬೇಡ್ಕೊಳ್ಳಿ ಅಂತ ಹೇಳ್ತಾ ಇದೆಯೋ? ಈ ಎರಡೂ ಒಂದೇ ಅಲ್ವಾ ಲಕ್ಕಿಯವ್ರೆ? ನಡಿ ಒಳಗೆ. Ni sa sa re sa ni sa sa ga re ni sa sa re sa ni sa sa ga re ni sa sa re sa ni sa sa ga re sa pa ma pa ga re. ಬಂದೇನೋ? ಎಲ್ಲೋ ಪ್ರಸಾದ? ಎಲ್ಲ ಅವಳ ಕೈಲೇ ಇದೆ. ಅವಳ ಕೈಗೆ ಜವಾಬ್ದಾರಿ ವಹಿಸ್ಬಿಟ್ಟು ನೀನು ಆರಾಮಾಗಿ ಬಂದ್ಬಿಟ್ಟಿಯಾ? ಮಾಡ್ಲಿ ಬಿಡಿ ಭಾವ ಕೆಲ್ಸನ, ಅಪರೂಪಕ್ಕೆ ಮಾಡ್ತಾಳಲ್ಲ. ಹೌದು, ನೀನ್ ಹಿಂದಿಂದನೇ ಬರೋವಳು ಎಲ್ಲಿ ಹೋದ್ಲು? ಬರ್ತಾಳೆ ಅವಳಿಗೆ ಬೇಕಾದಾಗ. ಅಂದ್ರೆ ಗೀತಾ ನಿಮ್ ಜೊತೆ ಬರ್ಲಿಲ್ವಾ? ದೇವಸ್ಥಾನದಲ್ಲೇ ಇದ್ದಾಳೆ. ನನಗೆ ಕೋಪ ಬಂತು, ನಾನು ಬಂದೆ. ಯಾಕೋ? ಇರ್ತಾರಲ್ಲ ಅವಳ ಫ್ಯಾನ್ಸು ಎಲ್ಲ ಸುತ್ಕೊಂಡಿದ್ರು. ಇದೆಲ್ಲ 2 ದಿನ. DKD ಮುಗಿಲಿ, ಎಲ್ಲ ಕಳ್ಚತ್ತೆ.
ಈಗ ಸೂಪರ್ ಸ್ಟಾರ್ ಅನ್ಕೊಂಡ್ಬಿಟ್ಟಿದ್ದಾಳೆ. ದುಡ್ಡು ಕೊಟ್ರು ಪ್ರೀತಿ ಸಿಗೋದಿಲ್ಲ. ಅದು ಸಿಗ್ತಾ ಇರ್ಬೇಕಾದ್ರೆ ಅನುಭವಿಸ್ಲಿ ಬಿಡು. ನಾನೇನು ಅದಕ್ಕೆ ಅಡ್ಡ ಬಂದಿದ್ದೀನ ಭಾವ? ಈಗ ನೋಡಿ, ಒಟ್ಟಿಗೆ ಹೋದವರು ಅನಾಥನಾಗ್ ವಾಪಸ್ ಬಂದಿದ್ದಾನೆ. ಹೆಂಡ್ತಿನ ಅರ್ಧ ದಾರಿಗೆ ಬಿಟ್ಟು ಬರ್ತಾರೇನೋ. ಹೆಂಡತಿ ಅಂತ ಕಟ್ಕೊಂಡು ತಪ್ಪಿಗೆ ಕೈ ಇಟ್ಕೊಂಡು ಓಡಾಡಕ್ಕಾಗುತ್ತಾ? ಯಾಕೋ ಹಾಗೆ ಹೇಳ್ತಿದ್ಯಾ? ಭಾವ, ಇಷ್ಟಪಟ್ಕೊಂಡು ಮದ್ವೆ ಆಗಿದ್ದಿದ್ರೆ ಕೈ ಇಟ್ಕೊಂಡು ಓಡಾಡ್ಬೋದಾಗಿತ್ತು, ಪಿಂಕಿ ದತ್ತನ್ ಥರ. ಗೀತಾ ಯಾವ್ದ್ರಲ್ಲಿ ಕಡಿಮೆ ಇದ್ದಾಳೆ? ಹೆಂಡತಿಯಾಗಿ ಸೊಸೆಯಾಗಿ ಈ ಮನೆನ ನಿಭಾಯಿಸಿರ್ಬವಳು. ಈ ಮನೆಗೆ ಸೊಸೆ ಆಗಿರ್ಬೋದು, ಆದರೆ ನನಗೆ ಹೆಂಡತಿ ಅಲ್ಲ. ನೋಡಿ ಬಾಬಾ, ಯಾವ ಗಂಡ ತಾನೇ ನಾನು ಹೆಂಡತಿ ಅಲ್ಲ ಅಂತ ನಾಚಿಕೆ ಬಿಟ್ಟು ಹೇಳ್ಕೊತಾನೆ? ಇಂಥ ಪರಿಸ್ಥಿತಿ ಬಂದಿದೆ ನನ್ನ ಮಗನಿಗೆ. ಮಾಮ ಬಾ ದೊರೆಸಾಣಿ, ಊರೆಲ್ಲ ಮೆರೆದು ಜನರ ಮೆಚ್ಚುಗೆ ತಗೊಂಡು ಬಂದಿದ್ಯಾ. ಇಲ್ಲಿ ಮನೆ ಹತ್ಕೊಂಡು ಉರಿತಾ ಇದೆ, ಆದ್ರೂ ನಿಂಗೆ ಏನೂ ಇಲ್ಲ ಅಲ್ಲ? ಅಲ್ಲ ಅಮ್ಮ, ಅದು ಲಕ್ಕಿ ಅವರೇ. ಏನೇ ಲಕ್ಕಿ ಅವರೇ? ಲಕ್ಕಿ, ಜನ ಫೋಟೋ ಕೇಳಿದ್ರೆ ಫೋಟೋ ಕೊಡಕ್ಕಾಗಲ್ಲ ಅಂತ ಹೇಳಕ್ಕಾಗತ್ತೇನೋ? ಅಲ್ಲ ಮಾವ, ಲಕ್ಕಿ ಅವ್ರಿಗೆ ಬೇಜಾರಾಗಲ್ವಾ? ನನ್ನ ಬೇಜಾರಿಗೆ ಎಲ್ಲಿದೆ ಬೆಲೆ ಅದಕ್ಕೆ? ಮದುವೆ ಆದಾಗ್ಲೂ ಅಪ್ಪ ಒಂದು ಮಾತು ಕೇಳಿಲ್ಲ. ಅವರಿಷ್ಟದ ಪ್ರಕಾರ ಮದುವೆ ಮಾಡಿಸಿದ್ರು, ಅದು ಇಲ್ಲಿ ತನಕ ಬಂದು ತಲುಪಿದೆ. ಕೇಳಿಸ್ಕೊಂಡೇನೆ? ಇಷ್ಟೆಲ್ಲ ಆದ್ಮೇಲೂ ಕಾಂಪಿಟೇಷನ್ನಲ್ಲಿ ಭಾಗವಹಿಸ್ಬೇಕು, ಸ್ಟಾರ್ ಆಗಬೇಕು ಅಲ್ಲ? ಏನೂ ಬೇಕಾಗಿಲ್ಲ, ಸುಮ್ಮನೆ ಮನೇಲಿ ಬಿದ್ದಿರು. ಅದ್ ಹೇಗಾಗತ್ತೆ? ಅವಳು ಈ ಮನೆ ಸೊಸೆ ಆಗಿರ್ಬೋದು, ಅವನಿಗೆ ಹೆಂಡತಿ ಆಗಿರ್ಬೋದು, ಆದ್ರೆ ಅವಳು ಒಬ್ಳು ವ್ಯಕ್ತಿ ತಾನೆ. ಅವಳ ಹೆಸರು ಜೊತೆಗೆ ಲಕ್ಕಿ ಹೆಸರಿದೆ ಅಂತೇಳಿ ಅವ್ನು ಹೇಳ್ದಂಗೆ ಕೇಳಕ್ಕಾಗತ್ತಾ? ಅವಳು DKDಗೆ ಹೋಗ್ತಾಳೆ, ಹೋಗ್ಲೇಬೇಕು. ಅವಳು ಅನ್ಸಿದ್ದು ಅವಳು ಮಾಡ್ತಾಳೆ. ನನ್ನ ಸೊಸೆ ಹೋಗ್ಬಾರ್ದು ಬಾಬಾ. ಅವಳು ನಿನ್ಗೊಬ್ಳಿಗೆ ಸೊಸೆ ಅಲ್ಲ, ನರಸಿಂಹಂಗೂ ಸೊಸೆ ಅವಳು. ಅವ್ನು ನಿರ್ಧಾರ ಮಾಡಿದರೆ ಅವಳು ಹೋಗ್ಬೇಕು. ನೀವು ಅಣ್ಣ ತಮ್ಮ ಇಬ್ರು ಸೇರಿ ನನ್ನ ಮಗನ ಜೀವನಾನೇ ಹಾಳು ಮಾಡ್ತಾ ಇದ್ದೀರಾ. ಹಾಳಾಗೋದೇನು ಬಂತು? ಹಾಳಾಗೋಗಿದೆ. ಇವಳಿಂದ ಆಟದಲ್ಲೂ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಈಗಲಾದ್ರೂ ಹೇಳು, ನಾನು ಹೋಗಲ್ಲ ಅಂತ ಹೇಳೆ. ಸುಮತಿ, ಅದನ್ನು ನಿರ್ಧಾರ ಮಾಡಬೇಕಾಗಿರೋದು ನರಸಿಂಹ. ನಿನ್ನ ನಿರ್ಧಾರ ಏನಿದ್ರು ಅವನ ಹತ್ರ ಹೇಳ್ಬೇಕು. ಅಪ್ಪನ ಹತ್ರನೂ ನಮ್ಮ ಮಾತಿಗೆ ಬೆಲೆ ಇಲ್ವಲ್ಲ, ಯಾರ ಹತ್ರ ಹೇಳಿ ಏನು ಪ್ರಯೋಜನ? ಅಂದಾದ ಸೆಲ್ಫಿಗೆ ಅದುರಿ ಹೋದನೆ, ಹಾಟಲ್ ಸಿಟಿಗೆ ಕಚ್ಚಿ ಪಕ್ಕ ಬಿಟ್ಟನೆ, ಬಂಗಾರದ ಬರ್ಫಿಲೆ ಲವ್. ವಿಖ್ಯಾತ್ ಅವ್ರೆ, ಯಾರಿವರು ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಾರೆ? DKD ಲಾಸ್ಟ್ ಸೀಸನ್ ಫೈನಲಿಸ್ಟ್ ಅವರು, ಯಾಮಿನಿ ಅಂತ. ಕಾರ್ತಿಕ್ ಸರ್ಗೆ ಹೊಸ ಕಂಟೆಸ್ಟೆಂಟ್ಸ್. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೀ ನನಗೆ ಮೆರವಾನ, ನಾವು ರೌಂಡ್ ಅಂಡ್ ರೌಂಡ್ ಸುತ್ತಿಕೊಂಡು ಹುಲ್ಲು ಸಾಡು ಮಾಡೋಲ್ವೇ, ತುಹಿ 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 ಮೇರಾ ಸೂಪರ್ ಡೂಪರ್. ಸರ್, ನಾವು ಪ್ರಾಕ್ಟೀಸ್ ಮಾಡೋಣ. ಏನು DKD ಸ್ಟಾರು ಗೀತಾ ಮೇಡಮು ಪ್ರಾಕ್ಟೀಸ್ ಮಾಡೋಣ ಅಂತಿದಾರ? ಸೂರ್ಯ ಯಾವ ಕಡೆ ಹುಟ್ಟಿದ್ನಪ್ಪ ಇವತ್ತು? ಮೇಡಮ್ ಪ್ರಾಕ್ಟೀಸ್ ಮಾಡೋಣ ಅಂತಿದಾರ. ಮಾಡ್ಲೇಬೇಕು. ಅದು ನೀವು ಹೇಳ್ತಿದ್ದೀರ ಅಂದಮೇಲೆ ಇವತ್ತೇನಾರು ಹಾಗೆ ಆಗತ್ತೆ. ಕಾರ್ತಿಕ್ ಸರ್ ರಿಹರ್ಸಲ್ ಪ್ಲೇಸ್ನ ಬಿಟ್ಕೊಡ್ಲಿ, ಆಮೇಲೆ ನಾವು ಪ್ರಾಕ್ಟೀಸ್ ಮಾಡೋಣ ಮೇಡಮ್. ಓಕೆ ಸರ್, ಕಾರ್ತಿಕ್ ಸರ್ ಏನಕ್ಕೆ ಕಾಣಿಸ್ತಿಲ್ಲ ಇವತ್ತು? ಕಾರ್ತಿಕ್ ಸರ್ ಅವರು ಚಾನಲ್ ಮೀಟಿಂಗ್ ಹೋಗಿದ್ದಾರೆ. ಅವ್ರ ಅಸಿಸ್ಟೆಂಟ್ ಇವರು ಸುಹಾಸ್ ಅಂತ, ಅವ್ರು ಇವತ್ತೆಲ್ಲ ನೋಡ್ಕೋತಾರೆ.
ನೀವ್ ಮಾಡ್ಕೊಡ್ಲೇಬೇಕು. ಆಗಲ್ಲ ರೀ. ಹಾಗೆ ಹೇಳ್ತೀರಾ ಸರ್? ನೀವ್ ಮಾಡ್ಕೊಡ್ಲೇಬೇಕು. ಆಗಲ್ಲ ಅಂತ ಇದೀನಲ್ಲ. ನೀವ್ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ಮೇಡಮ್ ನೀವು ಯಾರ್ಕನ ಕಂಪ್ಲೇಂಟ್ ಮಾಡ್ಕೊಳ್ಳಿ, ಆಗಲ್ಲ. ನೀವ್ ಮಾಡ್ಕೊಡಲ್ಲ ಅಂದ್ರೆ ಹೇಗೆ ಸರ್? ಆಗಲ್ಲ ಮೇಡಮ್. ಕಾಸ್ಟ್ಯೂಮರ್ ನೀವೇ ಅಲ್ವಾ? ನೀವಲ್ದೆ ಇನ್ಯಾರು ಮಾಡ್ಕೊಡ್ತಾರೆ? ಹೌದು ಮೇಡಮ್, ನಾನೇ. ಆಗಲ್ಲ ಅಂತ ಇದೀನಲ್ಲ. ಏನ್ರಿ ಅದು ಗಲಾಟೆ? ಸರ್ ಕಾಸ್ಟ್ಯೂಮರ್ ಇವರೇ ಸರ್. ಏನ್ರಿ ನಿನ್ ಪ್ರಾಬ್ಲಮ್? ಪ್ರಾಬ್ಲಮ್ ನಮ್ಮಿಂದಿಲ್ಲ ಸರ್, ನಿಮ್ಮಿಂದಾನೆ. ನಮ್ಮಿಂದನಾ? 4 ಜನಕ್ಕೆ ಆಗೋ ಬಟ್ಟೆಯಲ್ಲಿ ಒಬ್ರಿಗೆ ಹೇಗೆ ಹೊಲ್ಕೊಟ್ಲಿ ಸರ್? ಯಾರಿಗೆ ಇರ್ಬೇಕು ಅಷ್ಟು ಬಟ್ಟೆ? ಇವ್ರಿಗೆ. ಇವ್ರಿಗೆ ಬಟ್ಟೆ ಹೊಲ್ಕೊಡೆ ನಂಗೆ ಲಾಸ್ ಆಗುತ್ತೆ ಸರ್. ರೀ ಅದೆಲ್ಲ ಏನಿದ್ರು ಇವ್ರ ಹತ್ರ ಮಾತಾಡ್ಕೊಡಿ. ಅದನ್ನೇ ಮಾಡ್ತಾ ಇದ್ದೆ, ನೀವೇ ಬಂದಿದ್ದು. ಸಾರಿ ಸರ್, ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ. ನಾನು ಮಾತಾಡ್ಕೋತೀನಿ ರೀ. ಅದಕ್ಕೆ ಏನಾದ್ರು ಒಂದು ಪ್ಯಾಚ್ ಹಾಕ್ಬಿಟ್ಟು ಡಿಸೈನ್ ಮಾಡ್ಕೊಡಿ. ಕಾಸ್ಟ್ಯೂಮರ್ ನೀವ್ ತಾನೇ, ನಾನ್ ಹೇಳ್ಕೊಡ್ಬೇಕಾ ನಿಮ್ಗೆ? ಆಗಲ್ಲ ರೀ, ಪದೇ ಪದೇ ಅದೇ ಹೇಳ್ತಾ ಇದ್ದೀರಾ. ರೀ ಒಂದ್ ನಿಮಿಷ ಇರ್ರಿ. ಕಾಸ್ಟ್ಯೂಮ್ ರೆಡಿ ಇದೆನಾ? ಆಗಲ್ಲ ಸರ್ ಅವ್ರಿಗೆ. ಕೊಡಿ ಇಲ್ಲಿ ಕಾಸ್ಟ್ಯೂಮ್ ಕೊಡಿ ಒಂದ್ಸಲ. ಗೀತಾ ಟ್ರೈ ಮಾಡು. ಲಕ್ಕಿ, ದತ್ತ, ಲಕ್ಕಿನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೋ. ಯಾಕೋ ಅವ್ನ ಮನ್ಸು ಸರಿ ಇಲ್ಲ. ನೀವೇನು ಯೋಚನೆ ಮಾಡ್ಬಿಡಿಯಪ್ಪ, ನಾನು ನೋಡ್ಕೋತೀನಿ. ಸರಿಯಾಗಿ ಇದೆ ಅಲ್ರಿ ಕಾಸ್ಟ್ಯೂಮು? ಹೋಗ ಕಾಸ್ಟ್ಯೂಮ್ ಅವ್ರಿಗೆ ಹೇಳಿ ಇದೇ ಫೈನಲ್ ಮಾಡಿ ಅಂತ. ಸರ್ ಕೈಯೆಲ್ಲ ಸ್ವಲ್ಪ ಟೈಟ್ ಇದೆ. ಸಣ್ಣಾಗಿ ಸರಿ ಹೋಗತ್ತೆ. ಚೆನ್ನಾಗಿ ಆಡ್ಬೇಕು. ಏನ್ರಪ್ಪ, ಎಲ್ಲ ಚೆನ್ನಾಗಿ ಆಡ್ಬೇಕು. ಗೀತನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಲೈವ್ ನೋಡೋಣ ಅಂದ್ರೆ ನೆಟ್ವರ್ಕೇ ಸಿಗ್ತಾ ಇಲ್ವಲ್ಲ. ಹೆಂಡತಿಗೆ ನೋಡಿದ್ರೆ ಸಪೋರ್ಟ್ ಮಾಡಲ್ಲ, ಇಲ್ಲಿ ನೋಡಿದ್ರೆ ಆಡ ಮೆರಿತಾವನೆ. ಹೆಂಡತಿ ಹೊಟ್ಟೆ ಹೊರಿಸ್ತಾನೆ, ಇವತ್ತು ಸೋಲ್ತಾನೆ, ಉದ್ಧಾರ ಆಗ್ತಾನ. ಲಕ್ಕಿ ಸ್ಟೇಟ್ ಚಾಂಪಿಯನ್ ಅಂತ ಮೆರಿತಿದ್ದ, ಅವನೇಂತಿ ನೋಡಿದ್ರೆ ಅವನಿಗಿಂತ ಫೇಮಸ್ ಆಗ್ತದೆ. ಇವಾಗ ಏನು ನಡೆಯಲ್ಲ, ಎಲ್ಲ ದತ್ತಂದೆ. ಕರೆಕ್ಟ್. ನಾನು ಕಾನ್ಸಂಟ್ರೇಷನ್ನ ಕಳ್ಕೊಬಾರ್ದು. ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಗೆಲ್ಲಲೇಬೇಕು. ನಾನು ಇನ್ನೂ ಚಾಂಪಿಯನ್ ಅನ್ನೋದನ್ನು ತೋರಿಸಲೇಬೇಕು.